ಚಿತ್ರಹಿಂಸೆಯ ಚಕ್ರವರ್ತಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಮತ್ತೊಂದು ಕಡೆ ಅವರ ಅಭಿಮಾನಿಗಳ ಹುಚ್ಚಾಟ, ಅಂಧಾಭಿಮಾನ ಮುಂದುವರೆದಿದೆ. ದರ್ಶನ್ ಅಭಿಮಾನಿಗಳ ಹುಚ್ಚಾಟಕ್ಕೆ ಮಿತಿನೇ ಇಲ್ವಾ ಅನ್ನುವಂತಹ ಪ್ರಶ್ನೆ. ಕನಕದುರ್ಗಮ್ಮ ದೇವಿಯ ಮೇಲೆ ಕಾಲಿಟ್ಟು ಪೂಜೆಯನ್ನ ಮಾಡಿದ್ದಾರೆ ದರ್ಶನ್ ಅಭಿಮಾನಿಗಳು. ದೇವಿಯ ಮೂರ್ತಿಯ ಮೇಲೆ ಕಾಲಿಟ್ಟು ಹಾರವನ್ನ ಹಾಕಿ ವಿಕೃತಿಯನ್ನ ಮೆರೆದಿದ್ದಾರೆ. ದರ್ಶನ್ ಅಭಿಮಾನಿಗಳ ಹುಚ್ಚಾಟಕ್ಕೆ ಕೊನೆಯೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇದೆ. ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ದರ್ಶನ್ ಹೆಂಗೋ ಅವರ ಅಭಿಮಾನಿಗಳು ಹಾಗೆ ಅನ್ನುವಂಗಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಇದು ಕನಕದುರ್ಗಮ್ಮ ದೇವಿ. ಈ ದೇವಿಯ ಮೇಲೆ ಹತ್ತಿ ಹಾರವನ್ನು ಹಾಕಿ ಹುಚ್ಚಾಟವನ್ನು ಪ್ರದರ್ಶನ ಮಾಡಿದ್ದಾರೆ, ವಿಕೃತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ತಮ್ಮ ದರ್ಶನ ಮೇಲಿನ ಅಭಿಮಾನವನ್ನು ತೋರಿಸಿಕೊಳ್ಳೋದಕ್ಕೆ ಹೋಗಿ ಈಗ ವ್ಯಾಪಕ ಆಕ್ರೋಶಕ್ಕೆ, ಖಂಡನೆಗೆ ಗುರಿಯಾಗಿದ್ದಾರೆ. ದೇವಿಯ ಮೇಲೆ ಕಾಲಿಟ್ಟು ಅಭಿಮಾನಿಯೊಬ್ಬ ಹೂವಿನ ಹಾರವನ್ನು ಹಾಕಿ ಹುಚ್ಚಾಟವನ್ನು ಪ್ರದರ್ಶನ ಮಾಡಿರುವಂಥದ್ದು. ಈ ರೀತಿಯ ಹುಚ್ಚಾಟಕ್ಕೆ ಲಗಾಮೆ ಇಲ್ಲದೆ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ. ದರ್ಶನ್ ಹೊರಗೆ ಬರಲಿ ಅಂಥೇಳಿ ಈ ರೀತಿಯ ಕೆಲಸಕ್ಕೆ ಮುಂದಾಗಿರುವಂತಹದ್ದು ದರ್ಶನ್ ಅಭಿಮಾನಿ. ತನ್ನ ಅಂಧಾಭಿಮಾನವನ್ನು ಪ್ರದರ್ಶಿಸುವ ಬರದಲ್ಲಿ ತಾನು ಏನು ಮಾಡ್ತಾ ಇದ್ದೀನಿ ಅನ್ನೋದೇ ಆತನಿಗೆ ಗೊತ್ತಾಗ್ತಾ ಇಲ್ಲ. ದೇವಿಯನ್ನು ತುಳಿತಾ ಇದ್ದೀನಿ, ದೇವಿಯ ಏನಿದೆ ಆ ಭಾಗದಲ್ಲಿ ನಾನು ಹತ್ತಿದ್ದೀನಿ ಅನ್ನುವಂತಹ ಕಾಮನ್ ಸೆನ್ಸು ಕೂಡ ವ್ಯಕ್ತಿಗೆ ಇಲ್ದಂತಾಗಿದೆ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಇದು ವ್ಯಾಪಕ ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಮರೇಶ್, ಏನಿದು ದರ್ಶನ್ ಅಭಿಮಾನಿಗಳ ಹುಚ್ಚಾಟ ಅಂಥೇಳಿ? ದಿನದಿಂದ ದಿನಕ್ಕೆ ಈ ರೀತಿಯ ಹುಚ್ಚಾಟಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರಾತ? ಅದನಿಗೆ ಅರಿವಿರ್ಲಿಲ್ವಾ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅನ್ನೋದು, ಹೇಗೆ ಅಂತ? ಪ್ರೇಮ್ ಕುಮಾರ್, ದರ್ಶನ್ ಅವರು ಕೊಲೆ ಅಂದರೆ ಚಿತ್ರದುರ್ಗದ ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲುವಾಸನ ಅನುಭವಿಸಲಿಕ್ಕೆ 2 ತಿಂಗಳುಗಳಿಗೆ ಕಳೀತಾ ಇದೆ. ಆದರೂ ಸಹಿತ ದರ್ಶನ್ ಅವರ ಅಭಿಮಾನಿಗಳ ಹುಚ್ಚುತನ ಮಾತ್ರ ನಿಲ್ತಾ ಇಲ್ಲ. ಇದೀಗ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ವಿಲಾಸಿ ಜೀವನ ನಡೆಸ್ತಾ ಇದ್ದರ ಭಾಗವಾಗಿ ಇದೀಗ ಅವರನ್ನ ನಿನ್ನೆ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ತಂದು ಬಿಸಾಕಲಾಗಿದೆ. ಇಷ್ಟಿದ್ರೂ ಸಹಿತ ಅವರ ಹುಚ್ಚು ಅಭಿಮಾನಿಗಳು ಇದೀಗ ದರ್ಶನ್ ಅವರು ಯಾವುದೇ ಆರೋಪ ಮಾಡಿಲ್ಲ. ಹೀಗಾಗಿ ಅವರು ಆದಷ್ಟು ಬೇಗ ಬಿಡುಗಡೆ ಆಗಲಿ ಅನ್ನುವಂಥ ನಿಟ್ಟಿನಲ್ಲಿ ಬಳ್ಳಾರಿಯ ಆರಾಧ್ಯ ದೇವತೆ ಕನಕದುರ್ಗಮ್ಮ ದೇವಸ್ಥಾನದಲ್ಲಿ 101 ತೆಂಗಿನಕಾಯಿಯನ್ನು ಒಡೆಯೋದ್ರ ಮೂಲಕ ಇಲ್ಲಿ ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ರು. ಅದೆಲ್ಲದಕ್ಕಿಂತ ಪ್ರಮುಖವಾಗಿ ಇದೀಗ ಈ ಒಂದು ಕನಕದುರ್ಗಮ್ಮ ಏನು ಸ್ಟ್ಯಾಚು ಕಾಣ್ತಾ ಇದೆ, ಇದು 30 ಅಡಿಯ ಕನಕದುರ್ಗಮ್ಮ ಸ್ಟ್ಯಾಚು. ಇದು ಇಡೀ ಬಳ್ಳಾರಿ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೇವತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಇಂತಹ ದೇವಿಯ ಏನು ಸ್ಟ್ಯಾಚು ಮೇಲೆ ಅಂದ್ರೆ ಆ ಒಂದು ಭುಜ ಏನಿದೆ, ಭುಜದ ಮೇಲ್ಗಡೆ ನಿಂತ್ಕೊಂಡು ದರ್ಶನ್ ಅವರ ಹುಚ್ಚು ಅಭಿಮಾನಿ ಒಬ್ಬ ಇದೀಗ ಒಂದು ಹಾರವನ್ನ ಈಗ ಕನಕದುರ್ಗಮ್ಮ ಮೂರ್ತಿಯ ಮೇಲೆ ಹಾಕಿದ್ದಾನೆ. ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ಮೂರ್ತಿಯ ಮೇಲ್ಗಡೆ ಹತ್ತಿ ಹಾರವನ್ನ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಕೂಡ ಸಾಕಷ್ಟು ನೀತಿ ನಿಯಮಗಳಿದೆ. ಮಡಿಯಿಂದನೇ ಅಂದ್ರೆ ಮಡಿ ಇರಬೇಕಾಗತ್ತೆ. ಅದ್ರ ಜೊತೆಗೆ ವರ್ಷಕ್ಕೊಂದ್ಸರಿ ಏನು ಸಿಡಿಬಂಡಿ ಕಾರ್ಯಕ್ರಮ ನಡೀತೆ. ಆ ಸಂದರ್ಭದಲ್ಲಿ ಹಾರವನ್ನು ಹಾಕಿದ್ರು ಸಹಿತ ಕ್ರೇನನ್ನು ಬಳಕೆ ಮಾಡ್ಕೊಳ್ತಾರೆ. ಮತ್ತೊಂದು ಕಡೆ ಕಟ್ಟಿಗೆಯನ್ನು ಬಳಕೆ ಮಾಡಿಕೊಂಡು ಎರಡೂ ಬದಿಯಲ್ಲಿ ನಿಂತ್ಕೊಂಡು ಹಾರವನ್ನು ಹಾಕ್ತಕ್ಕಂಥ ಪದ್ಧತಿ ಇದೆ. ಆದರೆ ಇದೆಲ್ಲದರ ಅರಿವಿದ್ರೂ ಸಹಿತ ದರ್ಶನ್ ಅವರ ಹುಚ್ಚು ಅಭಿಮಾನಿಗಳು ಕನಕದುರ್ಗಮ್ಮ ಮೂರ್ತಿಯ ಮೇಲ್ಗಡೆ ಹತ್ತುವುದ್ರ ಮೂಲಕ ಅಲ್ಲಿಂದನೇ ಆ ಒಂದು ಹಾರವನ್ನು ಹಾಕಿ ಹುಚ್ಚುತನವನ್ನು ಪ್ರದರ್ಶನ ಮಾಡಿದ್ದಾರೆ. ಯಾಕಂದ್ರೆ ದರ್ಶನ್ ಅವರು ಬಿಡುಗಡೆ ಆಗಲಿ ಅಂತೇಳಿ ಪೂಜೆ ಮಾಡೋದು ತಮ್ಮ ಅಭಿಮಾನ, ಅದನ್ನ ಏನು ಬೇಕಾದ್ರೂ ಮಾಡಲಿ. ಆದರೆ ದೇವತೆಯ ಮೂರ್ತಿ ಮೇಲೆ ಹತ್ತಿ ಮೇಲ್ಗಡೆ ನಿಂತು ಅಂದ್ರೆ ಭುಜದ ಮೇಲೆ ನಿಂತು ಅಲ್ಲಿಂದನೇ ಹಾರವನ್ನ ಹಾಕಿ ಇದೀಗ ಏನು ಹಾರವನ್ನ ಹಾಕಿರ್ತಕ್ಕಂಥದ್ರ ಭಾಗವಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ಅದ್ರ ಜೊತೆಗೆ ಅಂದ್ರೆ ಕನಕದುರ್ಗಮ್ಮ ದೇವಿ ದೇವಸ್ಥಾನದ ಧರ್ಮದರ್ಶಿಗಳು ಕೂಡ ಇದೀಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಕನಕದುರ್ಗಮ್ಮ ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೊಳಪಡುತ್ತೆ. ಇಷ್ಟಿದ್ರೂ ಸಹಿತ ಇಲ್ಲಿ ಹಾರವನ್ನ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು? ಇದಕ್ಕೆ ಪರ್ಮಿಷನ್ ಅಂದ್ರೆ ಹಾರ ಹಾಕ್ಬೇಕಾದ್ರೆ ಕ್ರೇನ್ ಅನ್ನ ಬಳಕೆ ಮಾಡ್ಕೋಬೇಕು ಮತ್ತು ಒಂದು ಏನು ಏಣಿಗಳಿದೆ ಅದನ್ನ ಬಳಕೆ ಮಾಡ್ಕೊಂಡೆ ಅದನ್ನ ಹಾಕ್ಬೇಕಾಗಿತ್ತು. ಆದ್ರೆ ಅದೆಲ್ಲವನ್ನು ಕೂಡ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ. ಯಾರು ಈ ರೀತಿಯ ವಿಕೃತಿಯನ್ನು ಮರೆದಿದ್ದಾರೆ, ಧಾರ್ಮಿಕತೆ ಅದ್ರ ಜೊತೆಗೆ ಭಕ್ತರ ಭಾವನೆಗಳಿಗೆ ಧಕ್ಕೆಯನ್ನುಂಟು ಮಾಡಿದರೆ ಕೂಡಲೇ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೊಂದು ಕಡೆಗೆ ಇದಕ್ಕೆ ಅಂದ್ರೆ ಹಾರವನ್ನ ಮೇಲ್ಭಾಗದಲ್ಲಿ ಹತ್ತಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮೇಲೂ ಕೂಡ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇದೀಗ ಭಕ್ತರು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಧರ್ಮದರ್ಶಿಗಳು ಕೂಡ ಒತ್ತಾಯಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದರ್ಶನ್ ಅವರ ಅಂಧಾಭಿಮಾನಿಗಳು ಇವತ್ತು ಕೇವಲ ಬೇರೆ ಬೇರೆ ಭಾಗಗಳಲ್ಲಿ ಗಲಾಟೆ ಮಾಡೋದಷ್ಟೆಲ್ಲ ಡಿ ಬಾಸ್ ಅಂತ ಹುಚ್ಚುತನದ ಘೋಷಣೆ ಕೂಗೋದಷ್ಟೆಲ್ಲ ಅದಕ್ಕೆ ಒಂದು ಹೆಜ್ಜೆನ ಮುಂದಿಟ್ಟಿದೀಗ ದೇವತೆಯ ಭುಜದ ಮೇಲೆ ಹತ್ತೋದ್ರ ಮೂಲಕ ಹುಚ್ಚುತನವನ್ನ ಪ್ರದರ್ಶನ ಮಾಡಿ ಈಗ ಹಾರವನ್ನ ಹಾಕಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಪ್ರೇಮ್ ಕುಮಾರ್, ಅಮರೇಶ್, ಈ ಬೃಹಸ್ಪತಿ ಯಾರು ಅನ್ನೋದೇನಾದ್ರೂ ಗೊತ್ತಾಯ್ತಾ ಅಂಥೇಳಿ? ಯಾರು ಬೇಕಾದ್ರೂ ಹೋಗಿ ಹಾರವನ್ನು ಹಾಕ್ಲಿಕ್ಕೆ ಅವಕಾಶ ಇದೆಯಾ, ಅಥವಾ ಅಲ್ಲಿ ಏನಾದ್ರೂ ಅದನ್ನ ಮ್ಯಾನೇಜ್ ಮಾಡೋರು ಯಾರಾದ್ರೂ ಇದ್ದಾರಾ, ಹೇಗೆ ಅಂತ? ಆ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗ್ತಾ ಇದೆಯಾ?
ಖಂಡಿತ ಪ್ರೇಮ್ ಕುಮಾರ್, ಈ ಒಂದು ದೇವಸ್ಥಾನ ಧಾರ್ಮಿಕ ದತ್ತಿ ಇಲಾಖೆ ವ್ಯಾಪ್ತಿಗೊಳಪಡುತ್ತೆ. ಇಲ್ಲಿ ಒಂದು ಆಡಳಿತ ಮಂಡಳಿ ಕೂಡ ಇರುತ್ತೆ, ಅವರೇ ಇದೆಲ್ಲದನ್ನು ಕೂಡ ಮ್ಯಾನೇಜ್ ಮಾಡಬೇಕಾಗುತ್ತೆ. ಎಲ್ಲಿಯೂ ಕೂಡ ಲೋಪವಾಗದಂತೆ ಒಂದಿಷ್ಟು ನಿಯಮಗಳನ್ನು ಕೂಡ ಇಲ್ಲಿ ಜಾರಿ ಮಾಡಲಾಗಿರುತ್ತೆ. ಆದರೆ ಇದೆಲ್ಲದೂ ಇದ್ದಾಗಲೂ ಸಹಿತ ಇಲ್ಲಿರ್ತಕ್ಕಂಥ ಏನು ಆಡಳಿತ ಮಂಡಳಿಯವರೇನಿದ್ರು, ಇಲ್ಲಿ ಒಬ್ಬ ಅಧಿಕಾರಿಯನ್ನು ಕೂಡ ನೇಮಕ ಮಾಡಿರ್ತಾರೆ, ಅವರು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸಿಲ್ಲ. ಇದೇ ಕಾರಣಕ್ಕೋಸ್ಕರ ದರ್ಶನ್ ಅವರ ಅಭಿಮಾನಿಗಳ ಗುಂಪಿನಲ್ಲಿ ಬಂದಿದ್ದಂತ ಒಬ್ಬ ಪುಡಾರಿ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಯಾಕಂದ್ರೆ ದೇವರ ಭುಜದ ಮೇಲೆ ಕಾಲಿಟ್ಟು ಹಾರವನ್ನು ಹಾಕಿದ್ರ ಭಾಗವಾಗಿ ಆತ ಏನಿದ್ದಾನೆ ಅವರ ಅಭಿಮಾನಿಗಳ ದರ್ಶನ್ ಅವರ ಅಭಿಮಾನಿಗಳ ಜೊತೆಗೂಡ್ಕೊಂಡು ಮೇಲ್ಗಡೆ ಹತ್ತಾರೆ. ಅಂದ್ರೆ ಆರಂಭದಲ್ಲಿ ಏನು ದೇವಿಯ ಸ್ಟ್ಯಾಚ್ಯೂ ಇದೆ, ಅಲ್ಲಿ ಆರಂಭದಲ್ಲಿ ಸಿಂಹದ ಕಾಲುಗಳ ದೇವಿಯ ಕಾಲುಗಳಿಂದ ಮೊದಲಿಗೆ ಅಲ್ಲಿಗೆ ಹತ್ತಾರೆ ಒಂದು 6-7 ಜನ. ಅದಾದ್ಮೇಲೆ ಮತ್ತೊಬ್ಬ ಹಿಂಭಾಗದಿಂದ ನೇರವಾಗಿ ಕೈ ಮೇಲೆ ಕಾಲಿಟ್ಕೊಂಡು ನೇರವಾಗಿ ತಲೆಯ ಭಾಗಕ್ಕೆ ಹೋಗ್ತಾನೆ. ಅಲ್ಲಿಂತಾನೆ ಒಂದು ಹಾರವನ್ನು ಹಾಕ್ತಾನೆ. ದರ್ಶನ್ ಅವರ ಅಭಿಮಾನಿಗಳ ಸಾಕಷ್ಟು ಜನ ಕೆಳಗಡೆ ಇದ್ರು ಸಹಿತ ಯಾರೊಬ್ರು ಅವನನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡಲಿಲ್ಲ. ಅದ್ರ ಜೊತೆಗೆ ಆಡಳಿತ ಮಂಡಳಿಯವರು ಸ್ಥಳದಲ್ಲಿ ಇದ್ರು ಸಹಿತ ಯಾರು ಗಮನ ಹರಿಸಲಿಲ್ಲ. ಹೀಗಾಗಿ ಇದೆಲ್ಲದಕ್ಕೂ ಕೂಡ ಅವಕಾಶ ಇಲ್ಲದೆ ಇದ್ರು ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಡಳಿತ ಮಂಡಳಿಯ ವಿರುದ್ಧ ಕೂಡ ಈಗ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹೀಗಾಗಿ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತೆ ಈ ರೀತಿಯ ಅವಘಡಗಳು ದೇವಸ್ಥಾನದಲ್ಲಿ ನಡೆಯದೇ ಇರೋ ನಿಟ್ಟಿನಲ್ಲಿ, ಧಾರ್ಮಿಕತೆಗೆ ಧಕ್ಕೆ ಆಗದೇ ಇರೋ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ ಪ್ರೇಮ್ ಕುಮಾರ್.